ಮೊಗದಲಿರ್ಪ ಶ್ರೀರಾಮಂ ಕಡುವ ದಶಾನನ ಶಿರಮುನಿಡುವ ಚಿತ್ರದೋಳ್ ಬಂದು ಲಕ್ಷ್ಮಣ ಸಹಿತಂ ರಾಮಂ ಸುಕ್ಷೇಮಂ. ತಾಯಿ, ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನ ಒಡೆಯನಾದ ಸುಗ್ರೀವರಾಜನೊಂದಿಗೆ ಕ್ಷೇಮದಿಂದಿದ್ದಾರೆ ತಾಯೇ. ಇದೇನಿದು? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವನೆ? ಸ್ವಪ್ನದಲ್ಲಿ ಕಪಿಗಳು ಕಾಣುವುದು ಅಮಂಗಲಕರ ಎನ್ನುವರು. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಆಗದಿರಲಿ. ಕುಂದನೆಣಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಕುಂದನೆಣಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕನೇ ಅರವಿಂದಲೋ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಸಂದೇಹ ಬೇಡ ತಾಯಿ, ಸಂದೇಹ ಬೇಡ. ಕೇಸರಿ ಎಂಬ ಕಪಿಕುಲ್ಯಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯಂತಲೂ ವಾಯುಪುತ್ರನೆಂತಲೂ ಕರೆಯುವರು. ಸುಗ್ರೀವರಾಜನಿಂದ ನೇಮಿತನಾಗಿ ನಿಮ್ಮ ನುಡುಕಲು ಬಂದ ಶ್ರೀರಾಮದೂತ ನಾನು. ಅಮ್ಮ ಅಮ್ಮ, ಜನಸ್ಥಾನದಲ್ಲಿ ದುರುಳನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ತಮಗೆ ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕಾಗಿದೆ. ಈತನ ನಯವಿನಯ ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುವುದು. ನಿಜಾಂಶವನ್ನು ತಿಳಿಸುವೇನು. ಆ ದುರುಳನಾದ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ಧನ್ಯೋಸ್ಮಿ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮನ ಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರನು ನರನು, ನೀನು ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ಶ್ರೀರಾಮಚಂದ್ರನ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಹಾಗೇ ಆಗಲಿ ತಾಯಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಧಾಮ, ಕೌಸಲ್ಯ ಚಿದ್ರಾಮದೇ ದಿವ್ಯ ರಘುರಾಮ, ಕೌಸಲ್ಯ ಚಿದ್ರಾಮದೇ ದಿವ್ಯ ರಘುರಾಮ, ರಾಮ ರಾಮ ರಾಮ. ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣನೊಡಗೊಂಡು ಕಾನನಕ್ಕೆ ಐತಂದು ವಿಕಟ ಧನುಜರ ಕೊಂದು ಕೊರೆದೆನು ಅಹಲ್ಯೆ.
ಶುಗರ್ವವ ಸುಟ್ಟ ನನ್ನ ರಾಮನಮ್ಮ ರಾಮ ರಾಮ ಪಿತೃವಾಕ್ಯವ ಸಲ್ಲಿಸೆ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ರಾಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತಲ್ಲಡಿಸಿ ಕಡು ಬಳಲಿದ ನನ್ನ ರಾಮನಮ್ಮ ಸುಗ್ರೀವಸಕನಾಗಿ ಈ ಹನುಮ ಕಿಂಕರನಾಗಿ ಯಮಮ್ಮ ನಿಮಗಾಗಿ ಕಳುಹಿಸಿದನು ಶೋಧನೆಗಾಗಿ ರಾಮ ಆ, ಆ, ಆ. ಅಮ್ಮ ಅಮ್ಮ ಈಗಲಾದರೂ ನನ್ನನ್ನು ನಂಬುತ್ತಾಯೇ? ಬಹಳ ಸಂತೋಷ. ಆಂಜನೇಯ, ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅಂತರಂಗ ಭಕ್ತನಾಗಿರೋನು ತಾಯಿ. ಮಾರುತಿ, ಈ ಶತಯೋಜನ ವಿಸ್ತರಣೆ ಉಳ್ಳ ಈ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅಮ್ಮ, ಹಾಗೆ ನನ್ನ ರೂಪವನ್ನು ನೋಡಿದರೆ ತಾವು ಬಹಳ ಭಯಪಡುವಿರಿ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ನನ್ನ ಮಾತನ್ನು ನಿರಾಕರಿಸಿದೆ, ನಡೆಸಿಕೊಡು ಮಾರುತಿ. ತಮ್ಮ ಮಾತು ನಿಶ್ಚಯವೇ? ಹಾಗಾದರೆ ನೋಡಿ ನನ್ನ ವಿಶ್ವರೂಪವನ್ನು. ಆಂಜನೇಯ, 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 ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ. ಸೌಮ್ಯ ರೂಪ ಧಾರಣೆ ಮಾಡು. ಅಮ್ಮ ಅಮ್ಮ, ಈ ನಿಮ್ಮ ಪಾದ ಸೇವಕನು ನಿಮ್ಮ ಬಳಿಯಲ್ಲೇ ಇರುವನು, ಕಣ್ಬಿಟ್ಟು ನೋಡಿ ತಾಯೇ. ಮಾರುತಿ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಯಾರಿಂದ ಕಲಿತೆ? ಅಮ್ಮ, ಹಿನಮಕಸುರರಲ್ಲಿ ಈ ಘನತರವಾದ ವಿದ್ಯೆಯನ್ನು ಕಲಿತಿರುವನು. ಅಮ್ಮ, ನನ್ನನ್ನು ಸಾಮಾನ್ಯನೆಂದು ಭಾವಿಸಬೇಡಿ. ಅನುರೂಪಿಯೂ ಮಹಾದ್ವಿಶ್ವರೂಪಿಯೂ ಆಗಬಲ್ಲೆನು. ಅಮ್ಮ, ನನ್ನನ್ನು ಸಾಮಾನ್ಯನೆಂದೆಣಿಸಬೇಡಿ. ಬಹಳ ಸಂತೋಷ. ಮಾರುತಿ, ನನ್ನ ಸ್ವಾಮಿಯ ರೂಪು, ಲಾವಣ್ಯ, ಗುಣ, ಗಾಂಭೀರ್ಯಗಳನ್ನು ವರ್ಣಿಸಬಲ್ಲೆಯಾ? ಅಮ್ಮ ಅಮ್ಮ, ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಮರ್ಕಟನಾದ ನನ್ನಿಂದ ಸಾಧ್ಯವೇ? ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಆದರೂ ನನಗೆ ತಿಳಿದಿರುವ ಮಟ್ಟಿಗೆ ವರ್ಣಿಸುವೆನೋ, ಅನ್ಯಥಾ ಭಾವಿತ ಮಾಡದೆಂದು ಬೇಡುವೆನು ತಾಯೇ. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ
ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ ಸಂತೋಷ. ಈತನು ಹೇಳುತ್ತಿರುವುದೆಲ್ಲವೂ ಸತ್ಯವೇ? ಆದರೆ ಈ ರಾಕ್ಷಸರ ಮಧ್ಯೆ ನಾನಾ ಕಷ್ಟಗಳನ್ನು ಅನುಭವಿಸಿರೋ ನನಗೆ ಈತನ ಮಾತನ್ನು ನಂಬಲು ಸಾಧ್ಯವಾಗುತ್ತಿಲ್ಲವಲ್ಲ. ಸಂದೇಹ ಬೇಡಮ್ಮ, ಈ ದಾಸನಲ್ಲಿ ಕುರುಹು ಬೇಳಿಗ ರಾಮ ಕಿವಿ ಮಾತಿನಲ್ಲಿ. ಸಂದೇಹ ಬೇಡಮ್ಮ, ಈ ದಾಸನಲ್ಲಿ ಕುರುಹು ಬೇಳಿಗ ರಾಮ ಕಿವಿ ಮಾತಿನಲ್ಲಿ. ಹಾಲನೇತ್ರನ ಮತ್ತೆ ನನ್ನತ್ತಿಯಲ್ಲಿ, ನೀಲವರ್ಣನ ಮತ್ತೆ ಎಡಗಲ್ಲದಲ್ಲಿ, ಪೂರ್ವಮಾನದ ಮತ್ತೆ ಹೃದಯಾದಲ್ಲಿ, ಕಾವನಂಬಿನ ಮತ್ತೆ ಕುಡಿನೋಟದಲ್ಲಿ, ಮರ್ಮವಾಗಿ ಸುದಂತೆ ಮತ್ತೇಡು ಮತ್ತೆ ಒಳವಿನೊಲಮೈ ಅಂದದ ವೈಜಯಂತಿ ಹರೇಗೆ ಒಳನಾಭಿಯಲ್ಲಿ, ತಾವಯ್ಯ ಜಡರೇಗೆ ನಿಜಂಗೆಯಲ್ಲಿ, ವನಜ ರೇಖೆಗಳೇಳು ಅಂಗೈಯಲ್ಲಿ, ಮದ್ದಲಾಂಗದ ಒಂದು ಮುಂಗೈಯಲ್ಲಿ, ಪದ್ಮರೇಖೆ
ಜನಸ್ಥಾನದಲ್ಲಿ ರಾಮಚಂದ್ರನು ನೀವು ಜಲಕ್ರೀಡೆ ಆಡುವಾಗ ರಾಮಚಂದ್ರರು ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದನಂತೆ, ಸತ್ಯವೇ? ಸತ್ಯ. ಅಮ್ಮ ಅಮ್ಮ ಅಮ್ಮ, ಕಾಕಾಸುರನ ವೃತ್ತಾಂತ ಯಥಾರ್ಥವೇ? ಈಗಲಾದರೂ ನನ್ನನ್ನು ನಂಬುತ್ತಾಯೆ? ಮಾರುತಿ, ನೀನು ಹೇಳುತ್ತಿರುವುದೆಲ್ಲವೂ ಸತ್ಯವೇ, ಆದರೆ ನನಗಿನ್ನೂ ನಂಬಿಕೆ ಸಾಲದು. ನಿಜ ತಾಯಿ. ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಉಂಟಾಗಲಿ, ರಾಮಾನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಅಂಗುಳಿಕೆಯನ್ನು ಸಮರ್ಪಿಸಿಬಿಡುತ್ತೇನೆ. ಜನನಿ, ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ. ಜನನಿ, ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ. ಅನುವಿನಿಂ ಸ್ವೀಕರಿಪುದು ಶ್ರೀರಾಮ ಮುದ್ರಿಕೆ, ಶ್ರೀರಾಮ ಘನ ಮುದ್ರಿಕೆ. ಅಮ್ಮ, ಈ ಅಂಗುಳಿಕೆಯನ್ನು ಸ್ವೀಕರಿಸಿ ತಾಯಿ. ಮಾರುತಿ, ನನ್ನ ಸ್ವಾಮಿಯ ಮುದ್ರಿಕೆಯನ್ನು ನೋಡಿದೆ. ನನ್ನ ಸ್ವಾಮಿಯನ್ನು ನೋಡಿದಷ್ಟು ಸಂತೋಷವಾಯಿತು. ಇದರ ಪ್ರತ್ಯುಪಕಾರವಾಗಿ ಏನನ್ನು ಕೊಡಲಿ? ನಿಮ್ಮ ಮನ ಬಂದಂತೆ ಅರಸಿರಿ ತಾಯೇ, ನಿಮ್ಮ ಮನ ಬಂದಂತೆ ಅರಸಿರಿ. ಧನ್ಯನಾದೆನು ತಾಯಿ, ಧನ್ಯನಾದೆನು. ಅಮ್ಮ, ನಾನು ಬಂದು ಬಹಳ ವೇಳೆ ಆಯಿತು. ಇನ್ನು ತಾವು ಅನುಮತಿ ಕೊಟ್ಟರೆ ನಾನಿನ್ನು ಹೊರಡುವೆನು ತಾಯಿ. ಬಹಳ ಸಂತೋಷ. ರಾಮಚಂದ್ರ, ನಾನು ಪುನಃ ನಿಮ್ಮನ್ನು ಈ ಜನ್ಮದಲ್ಲಿ ನೋಡುವೆನು. ಅಮ್ಮ, ತಮ್ಮ ದರ್ಶನ ಮಾಡಿದ ಕುರುಹಿಗಾಗಿ ಯಾವುದಾದರೊಂದು ಅಭಿಜ್ಞಾನ ವಸ್ತುವನ್ನು ಕೊಟ್ಟರೆ ಅದನ್ನು ನಾನು ರಾಮಚಂದ್ರನಿಗೆ ಅರ್ಪಿಸಿ ಧನ್ಯನಾಗುವೆನು. ಮಾರುತಿ, ನನ್ನ ಬಳಿ ಅಂತ ವಸ್ತು ಯಾವುದೂ ಇಲ್ಲವಲ್ಲ? ಅಮ್ಮ, ಅಂದು ನೀವು ಪಂಚವಟಿಯಲ್ಲಿ ಆಭರಣಗಳನ್ನು ಎಸೆಯುವಲ್ಲಿ ಅದನ್ನು ನಾನು ಶ್ರೀರಾಮಚಂದ್ರನಿಗೆ ತೋರಿಸುವಲ್ಲಿ ಅದರಲ್ಲಿ ಚೂಡಾರತ್ನವೊಂದಿಲ್ಲವೆಂದು ಹೇಳಿದ್ದರು. ಮಾರುತಿ, ಈ ಚೂಡಾಮಣಿಯನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಇನ್ನು 1 ತಿಂಗಳ ಅವಧಿಯಲ್ಲಿ ಬಂದು ನನ್ನನ್ನು ಈ ಬಂಧನದಿಂದ ಕರೆದುಕೊಂಡು ಹೋಗು ಎಂದು ತಿಳಿಸು. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದು ನನ್ನ ಸ್ವಾಮಿಗೆ ತಿಳಿಸು ಮಾರುತಿ. ಅಮ್ಮ, ವೀರ ರಮಣಿಯಾದ ತಾವು ಈ ರೀತಿ ಮಾತನಾಡಬಾರ್ದು ತಾಯಿ. ಲಕ್ಷ್ಮಣ ಸ್ವಾಮಿಯವರಿಗೆ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ? ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಬೇಕೆಂದು ಆಜ್ಞಾಪಿಸಬೇಕು. ಮಾರುತಿ, ಅವರೆಲ್ಲರಿಗೂ ನನ್ನ ಆಶೀರ್ವಾದಗಳನ್ನು ತಿಳಿಸು. ನನ್ನ ಸ್ವಾಮಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸು ಮಾರುತಿ. ಧನ್ಯನಾದನು ತಾಯಿ, ಹಾಗೇ ಆಗಲಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಏನದು? ಅಮ್ಮ, ತಮ್ಮ ದರ್ಶನವಾಗುವವರೆಗೂ ಆಹಾರಾದಿಗಳನ್ನು ಭಂಜಿಸುವಿಲ್ಲವೆಂದು ರಾಮಚಂದ್ರನ ಮೇಲೆ ಆಣೆ ಮಾಡಿದ್ದೆನು. ಈಗ ತಮ್ಮ ದರ್ಶನವಾದ ಮೇಲೆ ಹಸಿವು ಬಾಯಾರಿಕೆಗಳು ಬಹಳವಾಗಿರುವು. ಆದ್ದರಿಂದ ತಾವು ಅನುಮತಿ ಕೊಟ್ಟರೆ ಇಲ್ಲಿರುವ ಹಣ್ಣುಗಳನ್ನು ತಿಂದು ಹೊರಡುವೆನು ತಾಯಿ. ಮಾರುತಿ, ಇಲ್ಲೆಲ್ಲ ರಾಕ್ಷಸರ ಮಾಯೆ. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು. ಹಾ ಮಾರುತಿ, ಇಲ್ಲಿರುವ ಗಿಡ ಮರಗಳನ್ನು ಹಾಳು ಮಾಡಬೇಡ. ಅಮ್ಮ, ಕಪಿಗಳು ತಿನ್ನುವುದು ತಾವು ನೋಡಬಾರದು. ಆದ್ದರಿಂದ ತಾವು ಸ್ವಲ್ಪ ಮರೆಯಾಗಿರಿ ತಾಯಿ. ಹಾಗೆ ಆಗಲಿ. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದ ನಾನು
ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ಬಹುಮುಖ್ಯವಾಗಿರುವುದು. ಆದ್ದರಿಂದ ಇಲ್ಲಿನ ಅಶೋಕವನಗಳನ್ನು ಹಾಳು ಮಾಡಿದರೆ ಇಲ್ಲಿನ ಕಾವಲುಗಾರರು ಈ ವಿಷಯವನ್ನು ರಾವಣೇಶ್ವರನಿಗೆ ತಿಳಿಸುವರು. ಕೋಪಗೊಂಡ ಅವನು ಅವನ ಆಸ್ಥಾನಕ್ಕೆ ಕರೆಸಿಕೊಳ್ಳುವನು. ಆಗ ಅವನಿಗೆ 2 ಹಿತೋಕ್ತಿಗಳನ್ನು ಹೇಳುವೆನು. ರಾಮ ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ಯಾವುದೋ ಒಂದು ಕೋಡ್ಗ ಬಂದು ನಮ್ಮ ಮನೆನೆಲ್ಲ ಹಾಳು ಮಾಡ್ಬಿಟ್ಟಿದೆಯಲ್ಲ. ನಿಜ ಕಣೋ ಅಕ್ರ, ಅದು ಯಾವ ಕಡೆಯಿಂದ ಬಂದು ನಾವು ಕಾಯ್ತಾ ಇರೋದೆಲ್ಲ ವ್ಯರ್ಥ ಆಗೋಯ್ತಲ್ಲ. ಮತ್ತೆ ಛೇ, ಯಾರ ನೀವು? ಅಯ್ಯಯ್ಯೋ ಲೇ ಮಂಗಣ್ಣ, ನಾವು ಕಿವಿ ಕಣಯ್ಯ, ನೀ ಯಾರು ಹೇಳಯ್ಯ? ಮೊದಲು ನೀವ್ಯಾರೆಂಬುದನ್ನು ತಿಳಿಸಿ, ನಂತರ ನನ್ನ ವಿಚಾರವನ್ನು ತಿಳಿಸುವೆನು. ಅಲ್ಲ ಅಕ್ರ, ನಮ್ಮನೆಗೆ ಬಂದ್ಬಿಟ್ಟು ನಮ್ಮ ಮನೆನೆಲ್ಲ ಹಾಳು ಮಾಡಿ ನಮ್ಮನ್ನೇ ಯಾರು ಅಂತ ಕೇಳ್ತೈತಲ್ಲ ಈ ಮಂಗ. ನೋಡು ಮತ್ತೆ ಅಕ್ರ, ಮೊದಲು ನೀವು ಯಾರೆಂಬುದನ್ನು ತಿಳಿಸ್ರ. ಅಯ್ಯಯ್ಯೋ, ನಾವು ಯಾವಾಗ್ಲೂ ಲಂಕಾಧಿಪತಿ ರಾವಣೇಶ್ವರನ ಅಕ್ಕ ಪಕ್ಕದಲ್ಲಿರೋ ಅಕ್ರಮಕ್ರಸುರರು. ನಮ್ಮ ವಿಚಾರ ಮಾಡ್ದಲ್ಲ, ಇವಾಗ ಹೇಳು ಬಂದೆ, ನೀನ್ ಯಾರು ಹೇಳು ಅಂತ. ನಾನು ಶ್ರೀರಾಮಚಂದ್ರನ ದೂತನು. ನನ್ನ ಹೆಸರು ಆಂಜನೇಯನೆಂದು ಕರೆಯುವರು. ಮಕ್ರ, ಇವನ್ನೆಲ್ಲೋ ದೊಡ್ಡ ಮನಸ್ಸು ಅನ್ಕೊಂಡ್ಬಿಟ್ಟಿದೆ. ಇವನು ನಮ್ಮ ತರ ಸೇವಕನೇ. ನಾವುಗಳೆಲ್ಲರೂ ಸೇವಕರಾಗಿರೋದ್ರಿಂದ ನಾವೆಲ್ಲರೂ ಮಿತ್ರರಾಗೋಣ. ಈಗ ನಾನು ನಿಮಗೆ ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ. ನೀವು ಅದರಂತೆ ಹೇಳಿದರೆ ನಾನು ನೀವು ಹೇಳಿದಂತೆ ಕೇಳುತ್ತೇನೆ. ಅದೇ ನೋಡೋಣ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾವಣ 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 ಸೀತಾ ರಾವಣ 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 ಸೀತಾ. ಹಾಗಲ್ರ ಮತ್ತಿನ್ನೇನಪ್ಪ? ಏಯ್, ಅಲ್ಲಿ ಕಾಣುತ್ತಿರೋ ಮರ ಯಾವುದು? ಅದ ಈಚಲ ಮರ. ಈಚಿಲ ಬಿಟ್ಟು ಮರ ಮಾತ್ರ ಹೇಳಿ. ನಾನು ಏನ್ ಬೇಕಾದ್ರೂ ಬಿಡ್ತೀನಪ್ಪ, ಈಚಲ ಮಾತ್ರ ಬಿಡಕ್ಕಿಲ್ಲ. ಹೇಳಿವೆಯೋ ಇಲ್ಲವೋ? ಹೇಳ್ತೀನಿ ಹೇಳಿ. ಮರ 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 ಸೀತಾ ರಾಮ 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 ಸೀತಾ. ಹಾಗಲ್ರ, ಇಲ್ಲಿ ಕಾಣುತ್ತಿರೋ ಮರ ಯಾವುದು? ಅದು ತೆಂಗಿನ ಮರ. ತೆಂಗಿನ ಬಿಟ್ಟು ಮರ ಮಾತ್ರ ಹೇಳು. ಆಯ್ತು, ಹೇಳ್ತೀನಿ ಬಿಡಪ್ಪ. ಹೇಳಿ. ಮರ 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 ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ಮಗನ, ಇದು ಇಷ್ಟೊಂದು ಸಿಹಿಯಾಗಿದೆಯಲ್ಲ, ಎಲ್ಲಿ ಸಿಗ್ತದೆ? ಇದು ಎಲ್ಲಿಯೂ ಸಿಗುವುದಿಲ್ಲ. ಇದು ನನ್ನ ಒಡೆಯನ ನಾಮಾಂಕಿತವು. ಇದನ್ನು ದಿನಕ್ಕೆ 1 ಬಾರಿ ನೀವು ಹೇಳಿದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವುದು. ಹಾಗಾದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ ಕಣಪ್ಪ. ಹಾಗಾದರೆ ನಾನು ಹೇಳಿದಂತೆ ಕೇಳುವಿರೋ? ಹೌದು ಮಂಗಣ್ಣ. ಇಲ್ಲಿ ಯಾರಾದರೂ ವೀರರಿದ್ರೆ ಕರೆದುಕೊಂಡು ಬನ್ನಿ. ಬಾರ ಮಕ್ರ, ನಡಿಯಾರ. ಸುರರೇ, ಇದೇನ್ ರೋಹ ಕಾಡು ಕಪಿ? ಹೌದು ಮಹಾಪ್ರಭು. ಲೇ, ಇವನ್ಯಾರೋ? ಇವರು ನಮ್ಮ ಅಕ್ಷಯ ಕುಮಾರ ಇವರಾದ್ರು. ಅಕ್ಷಯನೋ ಕುಲಾಕ್ಷಯನೋ? ಮಂಗಣ್ಣ, ಸಾಯಕ್ಕೆ ಯಾವ್ದೋ ಒಂದು ಕ್ಷಯ. ಮುಚ್ಚುಬಾವಿ ಕಾಡು ಕಪಿಯೇ.
ನಿನ್ನ ಹರಟೆಯು ಬಲವಾಯಿತು. ಇಗೋ ನನ್ನ ಬಾಣದ ರುಚಿಯನ್ನೊಮ್ಮೆ ನೋಡು. ಎಲ್ಲವೋ ಅಂಗದ ಕುಮಾರ, ನಿನ್ನ ಅರಮನೆಯ ಅಂಗಳದಲ್ಲಿ ಆಟವಾಡೋದು ಕಂಡಿರುವುದನ್ನು ಬಿಟ್ಟು ರಾಮದೂತನಾದ ನನ್ನ ಬಳಿ ಯುದ್ಧ ಮಾಡಲು ಬಂದಿವೆಯಾ? ನಿನ್ನ ಬಾಣವು ನನಗೆ ತೃಣಕ್ಕೆ ಸಮಾನ. ಜೀವವನ್ನು ಉಳಿಸಿ ಹಿಂದಿರುಗೋ. ಏನು ಆಶ್ಚರ್ಯ! ನನ್ನ ಒಂದೇ ಬಾಣಕ್ಕೆ ಎಂತಹ ಶೂರರಾದರೂ ಹತರಾಗುತ್ತಿದ್ದರು. ಇದು ಸಾಯದೆ ಉಳಿದಿದೆಯಲ್ಲ. ಇರಲಿ. ಎಲ್ಲವೋ ಕಾಡು ಕಪಿಯೇ, ದಶಕಂಠನ ಸುಪುತ್ರನಾದ ಅಕ್ಷಯ ಕುಮಾರನು ನಿನ್ನೊಡನೆ ಮಲ್ಲ ಯುದ್ಧಕ್ಕೆ ನಿಂತಿರುವನು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಜೈ ಜೈ ರಘುವೀರ ಸಮರ್ಥ. ಅಯ್ಯಯ್ಯೋ, ನಮ್ಮ ಅಕ್ಷಯ ಕುಮಾರ ಯುವರಾಜ ಕಂಠೀರವ ಯುದ್ಧ ಮಾಡಕ್ಕೆಂತ ಬಂದು ಉದ್ದವಾಗಿ ಮಲಗಿಬಿಟ್ಟಲ್ಲ ಯಪ್ಪ. ಮಕ್ರ ನಿನ್ ಬಂದ ಅಲ್ಲ ಕಣೋ ಅಕ್ರ, ನಿನ್ ಬಳಗನ ಅಲ್ಲ ಕಣೋ. ಮತ್ತೆ ಹ್ಯಾಂಗ್ ಕಲ್ತಿದ್ಯಾ? ನಡಿ ಒತ್ಕೊಂಡು ಹೋಗೋಣ. ಮಗನ ನಿನ್ನ ಸಾಯಿಸ್ತಾ ಇರು, ನಾವು ಬರ್ತಾ ಇರ್ತೀವಿ. ಸೆಳೆದುಕೊಂಡು ಹೋಗಿ. ಮತ್ತಾರು ವೀರರಿದ್ದರೆ ಕರೆದುಕೊಂಡು ಬನ್ನಿ. ಕರೆಕ್ಟ್ ಆಯ್ತಾ? ಅಕ್ರಮಕರಾಸುರರೇ, ಇದೇ ಅಂದ್ರು ಆ ಕಾಡು ಕಪ್ಪಿ? ಹೌದು ಮಹಾಪ್ರಭು. ಲೇ, ಇವನ್ಯಾರು? ಇವರು ನಮ್ಮ ರಾವಣೇಶ್ವರನ ದೊಡ್ಡ ಮಗ ಇಂದ್ರಜಿತ್ತು. ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದ ಸಾಗದು. ಜೀವವನ್ನು ಉಳಿಸಿಕೊಂಡು ಹಿಂದಿರುಗು. ಮುಚ್ಚು ಬಾಯಿ ಮದಾಂಧ ಮಂಗ. ಏನೋ ಕಪ್ಪಿಯನ್ನು ಮರ್ದಿಸಬಾರದೆಂದು ನಾನು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ಹರಟೆ ಬಲವಾಯಿತು. ಇದು ಅಸ್ತ್ರವನ್ನು ಪ್ರಯೋಗಿಸುವೆನು. ಈ ಅಸ್ತ್ರವು ನಿನ್ನ ದೇಹವನ್ನು ಒಕ್ಕು ಈ ಪೃಥ್ವಿಯ ಮೇಲಿರುವ 10 ಕಾಗೆಗಳಿಗೆ ಒಂದು ತುಣುಕು ಮಾಂಸವೂ ಸಿಗದಂತೆ ಬಹುದೂರ ಕೊಂಡೊಯ್ಯುವುದು. ಸಿದ್ಧನಾಗು ಯುದ್ಧಕ್ಕೆ. ಇಂದ್ರಜಿತ್ತು, ನಿನ್ನ ಪ್ರಾಣವು ನನಗೆ ತೃಣಕ್ಕೆ ಸಮಾನ. ಎಲ್ಲ ಕಪ್ಪಿಯೇ, ಇದು ಸಾಮಾನ್ಯವಾದ ಕಪ್ಪಿಯಲ್ಲ. ಈ ಕಪ್ಪಿಯನ್ನು ಬ್ರಹ್ಮಾಸ್ತ್ರದಲ್ಲೇ ಬಂಧಿಸುವೆನು. ಓ, ಬ್ರಹ್ಮಾಸ್ತ್ರ. ಪಿತಾಮಹನಿಗೆ ಅಂದು ಕೊಟ್ಟ ಮಾತಿನಂತೆ 1 ಮುಹೂರ್ತಗಳ ಕಾಲ ಇದಕ್ಕೆ ವಶನಾಗಲೇಬೇಕು. ಇದು ಬ್ರಹ್ಮಾಸ್ತ್ರದಲ್ಲೇ ಬಂಧಿಸುವೆನು. ಪಡಪಡ ಸುರುದಿನ್ನ ಸಾಹಸವ ಮರುಳೇ. ಪಡಪಡ ಸುಡುದಿನ್ನ ಸಾಹಸವ ಮರುಳೇ. ಪಡಬಾದಿ ಎದುರಳು ದೇವಟಿಗೆಯ ಜ್ವಾಲೆವೇ. ತಡವೇಕೆ ಕಾಲಗಕ್ಕೆ ಎದುರಾಗು ಕವಿಯೇ. ಕಡಿಗೆಡುವೆ ನಿನ್ನೊಡಲ ಕಣ ಮಾರಿ ಎಡೆಗೆ. ಇದು ಬ್ರಹ್ಮಾಸ್ತ್ರದಿಂದ ಬಂಧಿಸು. ಎಲೆ ಅಕ್ರಮಕಾರರೇ, ಈ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದ್ದೇನೆ. ಈ ಕಪಿಯನ್ನು ಜನಕನ ಆಸ್ಥಾನಕ್ಕೆ ಸೆಳೆದು ತನ್ನಿ. ಮಹಾಪ್ರಭು, ಆಸ್ಥಾನಕ್ಕೆ ಸೆಳೆದುಕೊಂಡು ಬರುವಾಗ ಈ ಮಂಗವು ದೇವಸ್ಥಾನಕ್ಕೆ ನುಗ್ಗಿ ಬಿಟ್ರೆ? ಅಧಿಕ ಪ್ರಸಂಗಿ, ನಾನು ಹೇಳಿದಷ್ಟು ಮಾಡಿ. ಅಕ್ರ ಬಾರೋದಿನ ತಲೆ ಇಡಿ. ತಲೆ ಹಿಡಿಯೋ ಕೆಲಸ ನಮ್ಮ ಜನ್ಮಕ್ಕೆ ಬಂದಿಲ್ಲ. ಅದೆಲ್ಲ ನಿಮ್ಮ ಇದಕ್ಕೆ ಇಲ್ಲಿ. ಆಯ್ತು ಕಣ್, ಬಾ ಇಡಿ. ಅಲ್ಲ, ಇದು ಹೆಂಗ್ ಬರುತ್ತೆ? ಹಾ ಮಕ್ರ, ಇದೆಯಲ್ಲ
ಮರದ ಮಂತ್ರ ಅದು ಹೇಳಿದ್ರೆ ಹಂಗೆ ಬಂದ್ಬಿಡುತ್ತೆ. ಆಯ್ತು ಬಾ. ರಾಮ 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 ಸೀತಾರಾಮ